ನಮಸ್ಕಾರ. ನಿಮ್ಗೆ ಎರಡನೇ ಸರಿ ಎತ್ತಿಸ್ಬೇಕು ನಮಸ್ಕಾರ ಅಂತ. ವೇದಿಕೆ ಮೇಲೆ ಹಾಸಿಲರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಗುರೂಜಿಗಳಾಗಿರ್ತಕ್ಕಂಥ ನಾನು ಕೇಳ್ಪಟ್ಟಿದ್ದೆ ದುಬೈಲವರು ಈ ಫುಲ್ ಅವ್ರ ಬಗ್ಗೆ ತುಂಬಾ ಹೆಸರಾಂತವಾಗಿ ಹೆಸರು ಮಾಡ್ತಕ್ಕಂಥ ರಾಜೇಶ್ ಗುರೂಜಿಯವರೇ, ಇವತ್ತು ವೇದಿಕೆ ಮೇಲೆ ಹಾಸಿಲರಾಗಿರ್ತಕ್ಕಂಥ ನನ್ನ ಜೊತೆ ನಮ್ಮ DDP ಅವರೇ ಹಾಗೂ ಮತ್ತೋರ್ವ ದಾನಿಗಳಾಗಿರ್ತಕ್ಕಂಥ ಹೆಸರು ಗೊತ್ತಿಲ್ಲ ಕೈಲೇಶ್ ಮಾತಜಿ ಅವರೇ, ವೆಲ್ಕಮ್ ಟು ಮೈ ತಾಲೂಕ್. ಸೊ ಅವರೇ ಹಾಗೂ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ಹಾಗೂ ನಮ್ಮ ತಾಲೂಕಿನ BO ಆಗಿರ್ತಕ್ಕಂಥ ಆಕ್ಟಿವ್ BO ಆಗಿರ್ತಕ್ಕಂಥ ನಮ್ಮ KRG ಅವರು, ವೇದಿಕೆ ಮೇಲೆ ನನ್ನ ಜೊತೆ ಹಾಸನರಾಗಿರ್ತಕ್ಕಂಥ ಎಲ್ಲ ಮಹನೀಯರಿಗೂ, ವಿಶೇಷವಾಗಿ ಈ ಸ್ಕೂಲಿನ ಪ್ರಾಧ್ಯಾಪಕರೊಂದವ್ರಿಗೂ ನನ್ನ ವಿಶೇಷ ಥ್ಯಾಂಕ್ಸ್. ಮೋಹನ್ ಬಾಬು ಅವ್ರಿಗೂ, ನಿಮ್ಮಿಂದನೇ ಈ ಸ್ಕೂಲ್ಗೆ ಬಂದಿದ್ದಾನೆ ಇವತ್ತು. ನಾನು ತಾತ್ಕಾಲಿಕವಾಗಿ ತಮ್ಮನ್ನ BO ಮಾಡಿದ್ದೆ. ನಿಮ್ಮ ಸೇವೆ ಇಡೀ ತಾಲೂಕಿಗೆ ಅಪಾರವಾಗಿ ಹಬ್ಬಿಸ್ಬೇಕಂತ ನಾನು ಆಸೆ ಪಟ್ಟಿದ್ದೆ. ಬಟ್ ಆಸೆ ತಾತ್ಕಾಲಿಕವಾಗಿ ನಿಂತೋಯ್ತು. ಅದಕ್ಕೆ ನನಗೂ ಎಲ್ಲೋ ಒಂದ್ ಕಡೆ ಬೇಸರ ಇದೆ. ನಿಮ್ ಕೈಯಲ್ಲಿ BO ಕೆಲಸ ಮಾಡಿಸಕ್ ಆಗಿಲ್ಲ ಅನ್ನೋದು ನನ್ನ ಕಡೆ ಬೇಸರ ಇದೆ. ಸೊ ಮುಂದಿನ ದಿವಸದಲ್ಲಿ ದೇವರು ಖಂಡಿತ ಅವಕಾಶವನ್ನು ಮಾಡಿಕೊಡ್ಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ. ನನಗೆ ಈ ಸ್ಕೂಲ್ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ಇದೆ. ಪ್ರತಿ ಸಾರಿ ಹೋಗ್ಬೇಕಾದ್ರೂ ಯಲಗೊಂಡಿಯಲ್ಲಿ ಸ್ಕೂಲ್ ಬಗ್ಗೆ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ಯಲಗೊಂಡಿಯಲ್ಲಿ ಸ್ಕೂಲ್ ನೋಡಿ ಒಂದ್ಸರಿ ಅಲ್ಲಿ ಹೋಗಿ ಬನ್ನಿ ಅಂತ ಎಲ್ಲ ಹೈಸ್ಕೂಲ್ ಅವ್ರಿಗೆ ಹೇಳ್ತಾ ಇರ್ತೀನಿ. ನಾನು ಎಲ್ಲೆಲ್ಲ ಅಧ್ಯಕ್ಷ ಆಗಿದ್ದೇನೆ, ಅಲ್ಲೆಲ್ಲ ಒಂದ್ಸರಿ ಯಲಗೊಂಡಿ ಸ್ಕೂಲ್ಗೆ ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತೀನಿ. ಯಾಕೆ ಅಷ್ಟು ನಾವು ಪ್ರೈವೇಟ್ಗಿಂತ ಕಡಿಮೆ ಇಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಇವತ್ತು ಇಷ್ಟು ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ನನ್ನ ಪೋಷಕರಿಗೆ, ಮಕ್ಕಳಿಗೆ, ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ಅರುಂಧದವರಿಗೆ ನಾನು ವಿಶೇಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಗುರುಜಿ ಅವರು ಆಗ್ಲೇ ಒಂದು ಮಾತು ಹೇಳ್ತಾ ಇದ್ರು, ನಮ್ಮ ಗುರುಜಿ ಕಡೆಯವರು ಆಚಾರ್ಯ ಒಂದು ಮಾತು ಹೇಳ್ತಿದ್ರು, MP ಗಳು ಮಾಡ್ತಾರೆ ಅಂತ. ಎಲ್ಲ ಒಂದು MLA ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಕ್ಚುಲಿ MP ಗಳಿಗಿಂತ MLA ಮಾಡ್ಬೇಕು ನೀವು. ಯಾಕಂದ್ರೆ ನಮ್ದು ಬದುಕು ರೋಬೋ ಟೈಪ್ ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ಇವತ್ತು MLA ಆಗಿದ್ವಿ, MLA ಆದ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫ್ ಎಲ್ಲ ಹಾಳಾಗಿದೆ. ನನ್ನ ವೈಯಕ್ತಿಕವಾಗಿ ಪರ್ಸನಲ್ ಲೈಫ್ ಅಲ್ಲಿ ಹೇಳ್ತೀನಿ, ಹಾಳಾಗಿದೆ. ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ 1 hour ಅಷ್ಟೇ ವಿಡಿಯೋ ಕಾಲಲ್ಲಿ. ನಾವು ಕೊಡಕ್ಕಾಗದೆ, ಮಕ್ಕಳ ಜೀವನದಲ್ಲಿ ಲೈಫ್ ಕೊಡಕ್ಕಾಗದೆ ಅವ್ರನ್ನ ತಗೊಂಡು ಹಾಸ್ಟೆಲ್ಗೆ ಹಾಕ್ಬಿಡ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮನ್ನು ಕಂಪ್ಯಾರಿಸನ್ ಮಾಡಿ, ಬೇರೆ ಪೋಷಕ ಕಂಪ್ಯಾರಿಸನ್ ಮಾಡಿ ನಮ್ಮನ್ನ ವಿಲನ್ ತರ ಮಾಡ್ತಾ ಇದ್ರು. ಬೇರೆ ಮಕ್ಕಳು ಅವ್ರ ತಂದೆ ತಾಯಿರು ಔಟಿಂಗ್ ಕರ್ಕೊಂಡು ಹೋಗ್ತಾರೆ, ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ, ಎಲ್ಲ ಕರ್ಕೊಂಡು ಹೋಗಿ ನಮ್ ಕೈಲಿ ಆಗ್ತಾ ಇಲ್ಲ. ಆ ಸಂದರ್ಭ ಬಂದಾಗ ಎಲ್ಲೋ ಒಂದ್ ಕಡೆ ನನ್ನ ಮಗ ನಾನು ದೂಷಣೆ ಮಾಡಕ್ ಟ್ರೈ ಮಾಡ್ದ. ಏನಂತಂದ್ರೆ, ಪಾಪ ಅವ್ರಪ್ಪ ಹಂಗಿದೆ, ನಮ್ಮಪ್ಪ ಯಾಕೆ ಹಿಂಗಿದ್ದಾರೆ ಅನ್ನೋದು. ನಾನು ಎಷ್ಟೇ ಏನೇ ಕೊಟ್ರು ಕೂಡ ಎಲ್ಲೋ ಒಂದ್ ಕಡೆ ವಿಲನ್ ಆಗ್ಲಿಕ್ಕೆ ನಾನು ನೋಡಿದೆ. ಎಲ್ಲೋ ಒಂದ್ ಕಡೆ ನಾನು ವಿಲನ್ ಆಗಿ ಮಾಡ್ತಿದ್ದೇನೆ ಅಂತ ಅವ್ನು ತಗೊಂಡು ಗುಡ್ ಶೆಫರ್ಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಊಟಿಗೆ ಹಾಕ್ಬಿಟ್ಟೆ. ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ, ಅಲ್ಲಿ ಇಬ್ಬರು ಮಕ್ಕಳನ್ನ ಅಲ್ಲಾಗ್ತಾ ಇದ್ದೀನಿ. ಯಾಕೆ ಅಟ್ಲೀಸ್ಟ್ ವಾರಕ್ಕಾದ್ರೂ ಹೋಗ್ಬೋದಂತ. ಸೊ ಅಲ್ಲಾಗ್ತಾ, ಯಾಕಂದ್ರೆ ನಮ್ಮ ಬದುಕು ಹೆಂಗಾಗಿದೆ ಅಂದ್ರೆ ರೋಗ ಬದುಕಾಗ್ಬಿಟ್ಟಿದೆ. ಎಲ್ರಿಗೂ ಜನಕಣ್ಣಿಗೆ ಏನ್ ಕಾಣಿಸ್ತೀವಿ MLA ಅಂತಂದ್ರೆ ಇವ್ರ ಬದುಕು ದೊಡ್ಡದಾಗಿದೆ ಅಂತ. ಇಂಥ ಬದುಕು ಹೇಳ್ಬಾರ್ದು, ನಮ್ಮ ಬದುಕುಗಳ ಬಗ್ಗೆ ಹೇಳ್ಬಾರ್ದು. ಬೆಳಗ್ಗೆ 5 ಗಂಟೆಗೆ ಎದ್ದಾಗಿದ್ದು ಇವ್ರು 14 ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ 12 ಗಂಟೆಗೆ ಮೈಸೂರಿಗೆ ಹೋಗ್ಬೇಕು. ಮತ್ತೆ ಅಲ್ಲೇ ನಾಳೆ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಮೊದಲು ವಾಪಸ್ ಬರ್ಬೇಕು. ಇವತ್ತು ನಮ್ಮದು ಏನಾಗಿದೆ ಅಂದ್ರೆ ರೋಬೋ ಟೈಪ್. ಅದಕ್ಕೆ ಆಕ್ಚುಲಿ ಈ ಯೋಗ ಈ ತರ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ಅಳವಡಿಸ್ಕೊಂಡಿದ್ದೆ. ನಾನು ಟ್ರೈನರ್ ಆಗಿದೆ ಡಿಗ್ರಿನಾಗಿದ್ದಾಗ. ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು, ಆ ಬದುಕು ಎಷ್ಟೋ. ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಬದುಕು. ನೀವ್ ಹೇಳಿದ್ರಿ ಎಲ್ಲ ಪಾಸ್ಟ್ ಅಂತ. ಜೀವನ ಆಗಿದೆ. ಇವತ್ತು ನನ್ನಂತ ಸಾಕಷ್ಟು ಜನ 45 ವರ್ಷಕ್ಕೆ ಜೀವನ ಮುಗಿಸ್ತಾವ್ರು. ಯಾಕೆ ಹೇಳಿ, ಹೋಗ್ತಾ ಇದ್ದಾರೆ ಮೇಲೆಗೆ. ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಬ್ಬ ಗುರುಜಿ ಹೇಳಿದ್ರು, ಅವರ ಲೈಫ್ ಸ್ಟೈಲ್ ಯಾವ ವ್ಯಾಕ್ಸಿನ್ ಅಲ್ಲ, ಲೈಫ್ ಸ್ಟೈಲ್. ನೀವು ತಗೊಳ್ತಕ್ಕಂತ ಒಂದು ಜೀವನ ಬೇಗ ಮುಗಿಸ್ತಾವ್ರೆ. ಇವತ್ತು ನೀವು ಕೇಳ್ಬೋದು, ಎಲ್ಲ ಒಂದು ಆಟ ಆಡಕ್ಕೆ ಏನು ಇವತ್ತು ಹೃದಯಾಘಾತ ಆಗ್ತಿದೆ ಕೇವಲ 45 ವರ್ಷ ಒಳಗಡೆ ಆಗ್ತಾ ಇದೆ. ಲಾಸ್ಟ್ ಮಂತ್ 2 ಸ್ನೇಹಿತನ ಕಳ್ಕೊಂಡ್ಬಿಟ್ಟೆ ಇಲ್ಲೇ ಮುಳುಗಾಗ್ಲಲ್ಲಿ. ನಮ್ಮ PDOಗಳನ್ನ, ನಮ್ಮ ಸ್ನೇಹಿತರನ್ನ, ನನ್ನ ತಮ್ಮಂದನ್ನ. ಯಾಕೆ ಅಂತ ಲೈಫ್ ಸ್ಟೈಲ್. ಇವತ್ತು ಏನಾಗಿದೆ ಲೈಫ್ ಸ್ಟೈಲ್, ಇವತ್ತು ಜೀವನ ಬೇಗ 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 ಮುಗಿಸ್ಕೊಂಡು ಹೋಗ್ತದೆ. ಬರೀ ಮೊಬೈಲೇ ಅಲ್ಲ ಸರ್, ಮೂವಿನೇ ಅಲ್ಲ, ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಋಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ವಿಶ್ವಯೋಗ ವಿದ್ಯಾ ಟ್ರಸ್ಟ್ ಮುಖಾಂತರವಾಗಿ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಬಯಸ್ಕೊಳ್ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಉದಾರತ್ವಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ತರ ಸೇವೆ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮಗೆ ಹೋಗ್ಲಿ.
ಯಾಕೆಂತಂದ್ರೆ ಕೊಡುವ ದಾನಿಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಕೆಲವೊಮ್ಮೆ ಶಾಸಕರಾಗಿ ಕೂಡ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದು ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಕ್ಕೆ ನಾವು ಹೋಗ್ತಾ ಇದೀವಿ, ರೀಚ್ ಮಾಡಕ್ ಆಗ್ತಾ ಇಲ್ಲ. ಪ್ರತಿ ಹಳ್ಳಿಗೆ ಹೋದಾಗ ಅವ್ರು ಕೇಳ್ತಕ್ಕಂಥ ಕೆಲಸಗಳಿಗೆ ರೀಚ್ ಮಾಡಕ್ ಆಗ್ತಾರೆ. ಎಲ್ಲೋ ಒಂದು ಕಡೆ ನೋವೇನಂತಂದ್ರೆ ಏನಕ್ಕಪ್ಪ ಈ ಶಾಸಕರಾಗಿದ್ದೀವಿ, ಉದ್ಯಮಲಾಗಿದ್ದೀವಿ, ಚೆನ್ನಾಗಿದ್ವಲ್ಲ, ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ. ಜನ ನಾನು 1 ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕಿದ್ದಾರೆ, ಇವ್ರಿಗೆ ರೀಚ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಕೊರಗು ತುಂಬಾ ಹೋಗ್ತಾ ಇದೆ. ಈ ರಾಜಕಾರಣಿಗಳ ಬದುಕು ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಘೋರ ಮಟ್ಟಕ್ಕೆ ಆಗ್ತಾ ಇದೆ. ನಾವು ತಪ್ಪು ತಿಳ್ಕೊಂಬೇಡಿ ಸರ್. ಯಾಕಂದ್ರೆ ನಾನು ಪ್ರತಿ ತಿಂಗಳು ದುಬೈಗೆ ಹೋಗ್ತಾ ಇರ್ತೀನಿ. ದುಬೈ ಲೈಫ್ ಸ್ಟೈಲ್ ನ ಕಂಡಾಗ, ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ ನಾನು ಯಾವ್ದೋ ಒಂದು NDA ಟಿವಿಯಲ್ಲಿ ಮತ್ತೆ ಒಂದು ಆರ್ಟಿಕಲ್ ಓದ್ದೆ ಮೊನ್ನೆ, ಇದರಲ್ಲಿ ಎಲ್ಲಿ ಬರ್ಬೇಕಾದ್ರೆ ಓದ್ದೆ. ಮೊದಲು ಬಿಫೋರ್ ಕರೋನಾ ಮೊದಲು ಕರೋನಾ 2,000-3,000 ಜನ ವರ್ಷಕ್ಕೆ ವಲಸೆ ಹೋಗ್ತಿದ್ರಂತೆ. ಏನೋ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ರಂತೆ. ನಾವು ಅಟ್ ಪ್ರೆಸೆಂಟ್ 1 lakh and above ಹೋಗ್ತಾ ಇದ್ದಾರೆ. ಎವ್ರಿ ಇಯರ್ 1 ಲಕ್ಷಕ್ಕಿಂತ ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ರಾಜಕಾರಣಿಗೆ ಒಂದು ಪ್ರಶ್ನೆ ಆಗಿದೆ, ಆ ದೇಶ ಮಾಡೋದೇನು, ನಾವು ಮಾಡದೇ ಇದ್ದಂತ ಪದ್ಧತಿ ಬಂದಾಗ ಈ ಸಿಸ್ಟಮ್ ನ ಯಾವಾಗ ನಾವು ಚೇಂಜ್ ಮಾಡ್ತೀವಿ, ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ, ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ. ಬೇರೆ ಬೇರೆ ಕಂಟ್ರಿದಲ್ಲಿ ಇವತ್ತು ನೋಡಿ, ದುಬೈಯಲ್ಲಿ ಇರ್ಬೋದು, ಇರ್ಬೋದು, ಟ್ಯಾಕ್ಸ್ ಫ್ರೀ ಇದೆ. ನಮ್ಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ. ಇವತ್ತು ಇಷ್ಟು 30% ಟ್ಯಾಕ್ಸ್ ಕಟ್ಟಿದ್ರು ನಮ್ ಕೈಲಿ ರೋಡ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ನಮ್ ಕೈಲಿ ಇದ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಜನಕ್ಕೆ ನೀರು ಕೊಡಕ್ ಆಗ್ತಾ ಇಲ್ಲ, ಇವನ್ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದರಿಂದ ನಿಮ್ಮಂತ ದಾನಿಗಳು CSR ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರುಗಳಾಗಿ ಬಂದಾಗ ನಮಗೆ ನೀವು ನಿಜವಾಗ್ಲೂ ನಮ್ಮ ದೇವರುಗಳು. ಯಾಕೆಂತಂದ್ರೆ ಬಯಸದೆ ಬಂದ ಭಾಗ್ಯ. ಆತರ ದೇವರುಗಳನ್ನ ನೀವು ಬಂದಾಗ ಖಂಡಿತವಾಗ್ಲೂ ಮಕ್ಕಳಿಗೆ, ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಎಲ್ಲ ಒಂದು ಕಡೆ ಖಾಸಗಿ ಸ್ಕೂಲ್ ಕಂಡಾಗ, ಅವ್ರ ಬಸ್ಸಸ್ ಕಂಡಾಗ, ಸಾಕಷ್ಟು ಸ್ಕೂಲ್ಗೆ ಹೋಗ್ತಾ ಇರ್ತೀನಿ, ಅಲ್ಲಿ ಕೊಂಡಾಗ ಎಲ್ಲೋ ಒಂದು ಕಡೆ ಏನಪ್ಪ ನಮ್ಮ ಮಕ್ಳು ಏನ್ ಪಾಪ ಮಾಡೋದಪ್ಪ ಅನ್ಸುತ್ತೆ. ಯಾಕಂದ್ರೆ ಇವತ್ತು ನಾನು ಶಾಸಕನಾಗಿರ್ಬೋದು, ಇಲ್ಲಿ ಕೂತ್ಕೊಂಡಿರ್ತೀವಿ, ನಾವೆಲ್ಲ ಹೈಸ್ಕೂಲಲ್ಲೇ ಓದಿರೋದು ನಾವು, ಅದಲ್ವಾ? ಅಂತ ಈ ಒಂದು ಹೈಸ್ಕೂಲ್ ನ ಬಿಲ್ಡ್ ಮಾಡಿ ಸುಮಾರು 15-20 ಹೈಸ್ಕೂಲ್ಸ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಅಲಗೂರು ನಮ್ಮ ಸೀನಣ್ಣವ್ರು ಎಲ್ಲೋ ನಮ್ಮ ಸತ್ತು ಸ್ವರ್ಗದಲ್ಲಿದ್ದಾರೆ. ಅವರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನಮ್ಮಂತ ನಾನು ವಿಶೇಷವಾಗಿ ಗುರೂಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ, ಸಾಕಷ್ಟು ವಿಚಾರದಲ್ಲಿ ಕೇಳಿದ್ದೆ. ಇವತ್ತು ನಿಮ್ಮನ್ನ ಲೈವ್ ಆಗಿ ನೋಡಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿ, ನಾನು ಈ ಒಂದು ಸ್ಕೂಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅದರಿಂದ ಎಲ್ಲ ಮಕ್ಕಳು ಕೂಡ ನಾನು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಸೈಕಲ್ ತಗೊಂಡು ಬೈಸ್ಕಲ್ ತಗೊಂಡು ಏನು ಆಯುಧ ಪೂಜೆ ಬಂದ ಹಾರಾಕದಲ್ಲ, ಅದಕ್ಕೆ ವಾಪಸ್ ಕೊಡ್ಬೇಕು ನೀವು. ಸೈಕಲ್ ಅಲ್ಲ, ಏನ್ ಹೇಳಿ ವಾಪಸ್ ಕೊಟ್ಟೋಗ್ಬೇಕು, ಹೋಗ್ಬೇಕಾರಲ್ಲ, ಸೈಕಲ್ ಅಲ್ಲ. ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವನ್ನ ಕಾಪಾಡಬೇಕಾದ್ರೆ, ನಿಮ್ಮ ಟೀಚರ್ಸ್ ನ ಗೌರವ ಕಾಪಾಡಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡ್ಬೇಕಾಗುತ್ತೆ. ಇದು ನೀವು ಮಾಡ್ತಕ್ಕಂಥ ದೊಡ್ಡ ಕರ್ತವ್ಯ ಅದಲ್ವಾ? ಆ ವಾಪಸ್ ಕೊಟ್ಟಾಗ ನಾಳೆ ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ, ಇದು ನಾವು ಮಾಡ್ಬೋದು ಅಂತ. ಬಟ್ ನಾನೇ ಮಾಡ್ಬೋದು, ಕೂತ್ಕೊಂಡು ನಾನೇ ಯೋಚನೆ ಮಾಡ್ತಾ ಇದ್ದೆ, ಆಯ್ತಲ್ಲ, ನಾನೇ ಕೊಡ್ಬೋದೇನೋ ಗೊತ್ತಿಲ್ಲ. ಲಾಸ್ಟ್ ದುಬೈಯಲ್ಲಿ ನಾನು ಕ್ರಿಕೆಟ್ ಮ್ಯಾಚ್ ಆಡಿದೆ. ಸೊ ಅಪ್ಪು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಆಡಿಸ್ತಾರೆ ಸರ್ ಶಾರ್ಜಾದ. ಐ ಆಮ್ ಎ ಕ್ರಿಕೆಟ್ ಪ್ಲೇಯರ್ ಸರ್. ನಾನು ಆಡಿದೆ, ನಾನು 50 ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಎಲ್ಲಿ ಲಾಸ್ಟ್ ದುಬೈಯಲ್ಲಿ. ನಾನು ಹೇಳಿದೆ, ಈ 50 ಲಕ್ಷ ರೂಪಾಯಿಯನ್ನ ನನ್ನ ಮಕ್ಕಳಿಗೋಸ್ಕರ, ಮುಳುಬಾಗಿನ ಮಕ್ಕಳಿಗೋಸ್ಕರ, ಹೈಸ್ಕೂಲಲ್ಲಿ ಫಸ್ಟ್ ಬಂದವರಿಗೆ, PUC ಫಸ್ಟ್ ಬಂದಿರ್ತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಬಿಡ್ತೀನಿ ನಾನು ಅಂತ ಹೊರಬಿಡೆ. ಅದು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನ ಉನ್ನತ ಖಂಡಕ್ಕೆ ಹೋಗ್ಲಿಕ್ಕೆ, ಸಾಕಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ, ಸಾಕಷ್ಟು ಒಂದು 5-6 ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ಕಾಗಿಲ್ಲ. ಅದೇ ದುಡ್ಡನ್ನ ಬಳಸಿ ಕೊಟ್ಟೆ, ನಾನು ಮೊನ್ನೆ ಕೊಟ್ಟೆ. ಇದು ನಂದಲ್ಲ, ಇದು ನಿಮ್ದುಗೋಸ್ಕರ ಬಂದಿದೆ ಅಂತ. ಇವತ್ತು ಹೋದಂತ ಸಾಕಷ್ಟು ಜನ BE ಮಕ್ಕಳು ಓದಿದ್ದಾರೆ, ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಪಾಪ ಶಕ್ತಿ ಕೂಡ ತಂದೆ ತಾಯಿಗೆ, ಅಂತವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ ಡೇಗೆ ಲ್ಯಾಪ್ಟಾಪ್ ಕೂಡ ಮುಖಾಂತರವಾಗಿ ಅದಕ್ಕೊಂದು ಅರ್ಥ ಬರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡ್ ಬರ್ತಾ ಇದ್ವಿ. ಮುಂಬರುವ ನನ್ನ ಫ್ರೆಂಡ್ಸು, ಅಮೆರಿಕದಲ್ಲಿರ್ತಕ್ಕಂಥ ನನ್ನ ಫ್ರೆಂಡ್ಸು ಅವರು ಹೇಳಿದ್ದಾರೆ, ನೆಕ್ಸ್ಟ್ ಮಂತ್ ಅಲ್ಲಿ 2 months ಅಲ್ಲಿ ಮುಳಬಾಗಲ ಎಲ್ಲೆಲ್ಲಿ ಯಾವ ಹಾಸ್ಪಿಟಲ್ ಅಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ 8-9 ಆಂಬುಲೆನ್ಸ್ ನ ಕೊಟ್ಟು, ಇವತ್ತು ಸಾಕಷ್ಟು ದಾನಿಗಳಿದ್ದಾರೆ, ನಾವು ಹುಡುಕ್ಬೇಕು. ಸಾಕಷ್ಟು ಜನ ಕೊಡ್ತಕ್ಕಂಥ ದಾನಿಗಳಿದ್ದಾರೆ, ಅವ್ರಿಗೆಲ್ಲ ಕೇಳಿದ್ದೀನಿ, ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಆಂಬುಲೆನ್ಸ್ ಗಿಫ್ಟ್ ಕೊಡಿ. ನಾನು ಮುಳಬಾಗ ತಾಲೂಕಲ್ಲಿ ಯಾವ ಹಾಸ್ಪಿಟಲ್ ಕೂಡ ಆಂಬುಲೆನ್ಸ್ ಕೊರತೆ ಬರಬಾರ್ದು, ಅದಕ್ಕೆ ಒಪ್ಕೊಂಡಿದ್ದಾರೆ. ಈ ಕೂಡಲೇ 2 ತಿಂಗಳಲ್ಲಿ ಅದನ್ನ ಆಂಬುಲೆನ್ಸ್ ತಂದು ಕೂಡ ಮುರ್ತಕ್ಕಂಥವಾಗಿ ಪ್ರಪಂಚದಾದ್ಯಂತ ಇಂಥ ದಾನಿಗಳಿದ್ದಾಗ ನಾವು ಭಯ ಬೀಳ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ನನ್ನ ಬರಮಾಡಿಕೊಂಡು ಇಷ್ಟು ಸುಂದರವಾಗಿ, ಇವತ್ತು ಗೊತ್ತಾಯ್ತು ಅರ್ಧ ಗಂಟೆ 1 hour ಇಂಥ ಕಾರ್ಯಕ್ರಮ ಕೊಡಬಾರ್ದು ಅಂತ. ಕಷ್ಟ ಆಗ್ತದೆ ಇದಲ್ವಾ, ಒನ್ ಡೇ ಕೊಡ್ಬೇಕು ನಿಮ್ಗೆ ಇದಲ್ವಾ. ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ, ಪೋಷಕರಿಗೆ, ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ
ಥ್ಯಾಂಕ್ಸ್ ಹೇಳ್ತಾ, ಬಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ, DDP ಅವ್ರಿಗೆ ಯಾವಾಗಲೂ ನಾನು ರೇಗಿಸ್ತಾ ಇರ್ತೀನಿ KDP ಮೀಟಿಂಗಲ್ಲಿ, ಏನ್ ನಿಮ್ ಕತೆ ಅಂತ ಆಯ್ತಲ್ವಾ. ಸೊ ಅವರು ಎದ್ದೇಳಲಿಕ್ಕೆ ಭಯ ಬೀಳ್ತಾರೆ. ನಾನು ಹೇಳ್ತೀನಿ ಎದ್ದೇಳಿ, ಧೈರ್ಯವಾಗಿ ಎದ್ದೇಳಿ, ನಾನು ಕೊಡ್ತೀನಿ ಮಾರ್ಕ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಮಗನ ಅದು ಏನಾಗುತ್ತೋ ಬಿಡ್ಬೇಕು ಅಂತ ಗೊತ್ತನ್ನೋದು ಬೇಕು ಅಂತಲ್ವ. ಎದ್ದೇಳ್ರ ಮೇಲೆ ನಾ ಕೊಡ್ತೀನಿ 90% ಹೇಳಿ ಅಂತ ಹೇಳಿದ್ರೆ ಅವ್ರು ಹೇಳ್ಲಿಕ್ಕೆ ನಾನು ಇನ್ನು ಮುಂದೆ ನೋಡ್ತಾ ಲಾಸ್ಟ್ ಮೀಟಿಂಗ್ ಅಲ್ಲಿ ಸರ್. ಸೊ ಪ್ರಯತ್ನ ಮಾಡದೇ ಇದ್ರೆ ಏನಾಗಲ್ಲ, ಪ್ರಯತ್ನ ಮಾಡ್ಬೇಕು ಸರ್. ಪ್ರಯತ್ನ ಮಾಡಿದ್ರೆ ಏನಾದ್ರು ಒಂದು ಆಗೋದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷ ಬಂದಿರ್ತಕ್ಕಂಥ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತು ಮುಗಿಸಿ ತುರ್ತಾಗಿ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ. ಸೊ ನಾಳೆಯಿಂದ ನಿಮ್ಮ ತಾರ್ ರೋಡ್ ಆಗ್ತಾ ಇದ್ದೀನಿ, ಅದಕ್ಕೆ ಪೂಜೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅದು ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡಿ ಎಲ್ಲ ಸಭೆಗೆ ಹೊಂದಿಸುತ್ತಾ ಇಲ್ಲಿಂದ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.